Children, I want all of you to be. ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಂಫರ್ಟಬಲ್ ಆಗಿದೆ ಎಲ್ಲರಿಗೂ? ನಾನು ಇಲ್ಲಿ ಬಂದಾಗ ಆ್ಯಕ್ಚುಲಿ 1 2 3 ಅಂತಾನೆ ಹೇಳ್ಕೊಡ್ತಾ ಇದ್ರು. ಒಂದ್ಸಲ ಹೇಳ್ತಾರೆ Children ready? 1 2 3. ಹಿಂಗೆ ಅಂದಿದ ತಕ್ಷಣ ನಾವೇನು ಮಾಡ್ತಾ ಇದ್ವಿ? ರನ್ನಿಂಗ್ ಮಾಡ್ತಾ ಇದ್ವಿ, ನಿಂತ್ಕೊಂತ ಇಲ್ಲ, ಗೋ ಅಂತ ಇದ್ರು. ನಮ್ಮ ಟೈಮಲ್ಲಿ 1 2 3 ಅಂದರೆ ಗೋ ಅಂತ. ಸೊ ನಾವು ರೆಡಿ ಆಗ್ತಿದ್ವಿ. ಇಲ್ಲಿ ಬಂದಾಗ ಹೊಸ ಟೆಕ್ನಿಕ್ ನೋಡಿದೆ, ಬ್ರೈನ್ ಸೂಪರ್ ಟೆಕ್ನಿಕ್ಕು. ಮಕ್ಕಳ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಟೀಚರ್ಗಳಿದ್ದಾರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಿಗೆ ಸ್ಥಾನ ಕೊಟ್ಟಿರೋಂಗೆ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಯಾರಿಗೂ ಕೊಟ್ಟಿಲ್ಲ. ಮೊದಲನೇ ಪಾಠ ಮನೆಯಿಂದ ಅಂತಾರೆ, ಮೊದಲನೇ ಟೀಚರು ತಾಯಿ ಅಂತಾರೆ. ಇಲ್ಲಿ ತಾಯಿ ತಂದೆಗಿನ ಹೆಚ್ಚು ಸ್ಥಾನ ತಾವು ಪಡ್ಕೊಂಡಿರೋವಂಥವ್ರು ಗುರುಗಳು. ಇಲ್ಲಿರೋ ಎಲ್ಲ ಗುರುಗಳಿಗೂ ನನ್ನ ನಮಸ್ಕಾರಗಳು. ಮಕ್ಕಳು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಸಮಯ ಇಲ್ಲ, 2 ಗಂಟೆ ಆಗ್ತಾ ಇದೆ, ಹೊಟ್ಟೆ ಹಸಿತಾ ಇರುತ್ತೆ ಪಾಪ ಮಕ್ಕಳಿಗೆ. ಆದರೆ 2 ಮಾತು ಮಾತ್ರ ಹೇಳಿ ನಿಲ್ಲಿಸ್ತೀನಿ. ಮಕ್ಕಳಲ್ಲಿರೋ ಟ್ಯಾಲೆಂಟು ಹಾಲಿದ್ದಾಗೆ. ಹಾಲನ್ನ ನೀವೊಂದು ಚೂರು ಹುಳಿ ಹಾಕಿದ್ರೆ ಅದು ಮೊಸರಾಗ್ಬಿಡುತ್ತೆ, ಮೊಸರನ್ನ ಕಡಿದ್ರೆ ಬೆಣ್ಣೆ ಆಗುತ್ತೆ, ಬೆಣ್ಣೆನ ಚೆನ್ನಾಗಿ ಕಾಯಿಸಿದ್ರೆ ಅದು ತುಪ್ಪ ಆಗುತ್ತೆ. ಮಕ್ಕಳು ಆ ಥರ ಹಾಲಿದ್ದಾಗೆ. ಪೇರೆಂಟ್ಸು ಅದನ್ನು ಹೆಂಗೆ ಅವ್ರನ್ನ ಔಟ್ಪುಟ್ನ ಆಚೆ ತೊಗೊಂಡು ಬರ್ತೀರಾ ಅನ್ನೋದೇ ಪೇರೆಂಟ್ಸ್ನ ಡಿಪೆಂಡ್ ಆಗಿರುತ್ತೆ. ನಾನು ಚಿಕ್ಕವನಿರ್ಬೋದು, ಆದರೆ ಅನುಭವದ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವ ಮಕ್ಕಳು ಕಷ್ಟಪಡಲ್ಲ, ಸ್ವಲ್ಪ ಹುಳಿ ಹಾಕಿದಾಗ ಹುಳಿ ಅಂತಾರೆ, ಆದರೆ ಮೊಸರಾದಾಗ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಕಡಿದು ಬೆಣ್ಣೆ ಮಾಡಿದ್ರೆ, ಅಂದರೆ ಮೊಸರನ್ನ ಚೆನ್ನಾಗಿ ಕಡಿದ್ರೆ, ಅಂದರೆ ಮಕ್ಕಳಿಗೆ ಹೆಚ್ಚಾಗಿ ಟ್ರೈನಿಂಗ್ ಕೊಟ್ಟರೆ, ಪ್ರಾಕ್ಟೀಸ್ ಮಾಡಿದ್ರೆ ಅವರು ಬೆಣ್ಣೆ ಹಾಕ್ತಾರೆ. ಆ ಬೆಣ್ಣೆನ ಚೆನ್ನಾಗಿ ಕುದಿಸಿದ್ರೆ, ಅಂದರೆ ಕಷ್ಟಪಡ್ತಾರೆ, ಬಿಸಿ ಆಗುತ್ತೆ, ಹಾಗೆ ಹೀಗೆ ಅಂತ ನಾವು ಏನಾದ್ರು ಮಕ್ಕಳನ್ನ ಸ್ಲೋ ಮಾಡಿದ್ರೆ ಖಂಡಿತ ಅವ್ರ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಅವಾಗೆಲ್ಲ ಹೊಡೆದು ಬುದ್ಧಿ ಹೇಳಿ ಚೇರ್ ಮೇಲೆ ನಿಲ್ಲಿಸಿ ಪನಿಷ್ಮೆಂಟ್ ಕೊಡೋರು. ಈಗ ಟೀಚರ್ ಏನಾದ್ರು ಮಾಡಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿ ಜೈಲಿಗೆ ಹಾಕ್ತಾರೆ. ಸೊ ಪೇರೆಂಟ್ಸ್ಗಳ ಹತ್ರ ಆಗೋದು ಬೇಡ. ಮಕ್ಕಳಿಗೆ ಗೊತ್ತಿರಲ್ಲ, ಬೆಳೆದಾದ್ಮೇಲೆ ನಾನು ಹಿಂಗೆ ಮಾಡಬೇಕಾಗಿತ್ತು ಹಂಗೆ ಮಾಡಬೇಕಾಗಿತ್ತು ಅನ್ನೋ ಒಂದು ಇದಕ್ಕೆ ಸಿಗಾಕೊಳ್ಳೋ ಬದಲು ಹಾಲು ಅಂತ ಇರೋ ಮಕ್ಕಳನ್ನ ತುಪ್ಪ ಅಂತ ಮಾಡೋವಂಥ ಪ್ರಯತ್ನ ಪೇರೆಂಟ್ಸ್ಗಳು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಅವರು ನಿಮ್ಮ ಮನೆಗೆಲ್ಲ ಒಳ್ಳೆ ಮಕ್ಕಳು, ದೇಶಕ್ಕೆ ಒಳ್ಳೆ ಮಕ್ಕಳಾಗಬೇಕು ಅನ್ನೋದೇ ನನ್ನ ಅನಿಸಿಕೆ. ಮಾತಾಡ್ತಾ ಇದ್ರೆ ಕೊನೆ ಇರಲ್ಲ. ಒಂದು ಮನೇಲಿ ಒಂದು ಮಗುನ ಸಾಕೋದೇ ತುಂಬ ಕಷ್ಟ. ಬ್ರೈನ್ ಆಲ್ಮೋಸ್ಟ್ 100 and change ಮಕ್ಕಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಎ ಗ್ರೇಟ್. ಆ 100 ಇರೋದು 1000 ಆಗಲಿ, 1000 ಇರೋದು ಲಕ್ಷಕ್ಕೆ ಬೆಳೀಲಿ. ಮಕ್ಕಳು ಎಷ್ಟು ಚುರುಕಾಗಿರ್ತಾರೆ ಅಂದರೆ ಅಷ್ಟು ದೇಶಕ್ಕೆ ತುಂಬ ಒಳ್ಳೆಯದು. ನಾವು ನಮ್ಮನೆಗೆ ಅಷ್ಟೇ ಮಕ್ಕಳನ್ನ ಬೆಳೆಸಬಾರ್ದು, ದೇಶ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬೆಳೆಸಿ. ಒಬ್ಬರಿಗೆ ಅನುಕೂಲ ಆಗೋದು 4 ಜನಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಹೇಳೋದು ಮರ್ತಿದ್ದೆ, ಸೈಂಟಿಸ್ಟ್ಗಳು ಸ್ಯಾಟಲೈಟ್ನ ಕಂಡುಹಿಡಿತಾ ಇದ್ದಾರೆ, ಆಮೇಲೆ ಪ್ಲಾನೆಟ್ಸ್ಗಳಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಮೆಜರ್ಮೆಂಟಲ್ಲೇ ಕಳೀತಾ ಇದ್ದಾರೆ, ಎಷ್ಟು ಕಿಲೋಮೀಟರ್ಸ್ ಇದೆ, ಎಷ್ಟು 1000 ಕಿಲೋಮೀಟರ್ಸ್ ಇದೆ ಅಂತೇಳಿ. ಆದರೆ ಇದು ಆಗ 1000 ವರ್ಷಗಳಿಂದ ಋಷಿಮುನಿಗಳೇ ಅದನ್ನು ಕೂತಿದ್ದ ಜಾಗದಲ್ಲಿ ಅದನ್ನು ಕಂಡುಹಿಡಿದಿದ್ದು, ಎಷ್ಟು ಪ್ಲಾನೆಟ್ಸ್ ಇದೆ, ಎಷ್ಟು ಮೇಲ್ಸ್ ಇದೆ ಅಂತ. ಈಗ ಸೈಂಟಿಸ್ಟ್ಗಳು ಕಿಲೋಮೀಟರ್ಸ್ಗೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದಾರೆ. ಅಂದರೆ ಅವತ್ತಿನ ಬ್ರೈನ್ ಏನಿತ್ತು ಋಷಿಮುನಿಗಳದ್ದು ಅಂದರೆ ಕೂತಿದ್ದ ಜಾಗದಲ್ಲಿ ಕ್ಯಾಲ್ಕುಲೇಷನ್ ಹಾಕಿರೋರು. ಆ ಲೆವೆಲ್ಗೆ ಇವ್ರ ಮಕ್ಕಳು ಇವತ್ತು ಕೂತ್ಕೊಂಡು ಕೈಯಲ್ಲಿ ಡ್ಯಾನ್ಸ್ ಆಡ್ಕೊಂಡೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅಂದರೆ ರಿಯಲಿ ಹ್ಯಾಂಡ್ಸ್ ಅಪ್. ಒಂದು ಚಪ್ಪಾಳೆ ಮೂಲಕ ಮಕ್ಕಳಿಗೆಲ್ಲ ಹೇಳುವಂಥ ವಿಚಾರಗಳು ತುಂಬ ಇದೆ. ಮಕ್ಕಳು ಈ ದೇಶದ ಮುಂದಿನ ಪ್ರಜೆಗಳು. ಈ ಮಕ್ಕಳಿಗೆ ಒಳ್ಳೆ ಕಲ್ಚರು, ಒಳ್ಳೆ ಎಜುಕೇಷನು, ಒಳ್ಳೆ ಸಂಸ್ಥೆಯಲ್ಲಿ ಸೇರಿಸಿದ್ದೀರಾ. ಹೆಚ್ಚಾಗಿ ಬೆಳೆಸಿ, ಹೆಚ್ಚಾಗಿ ದೇಶ ಕಾನ್ಸೆಪ್ಟ್ನ ಬೆಳೆಸಿ. ಇದರಲ್ಲಿ ಕೆಲವೊಂದು ವಿಚಾರಗಳನ್ನ ಇನ್ನೂ ಹೇಳೋದಿತ್ತು, ಆದರೆ ಸಮಯ ಅನುಭವ ಕಮ್ಮಿ ಇರೋದ್ರಿಂದ ಹೆಚ್ಚಾಗಿ ಹೇಳೋಕ್ಕಾಗ್ತಿಲ್ಲ. ಈ ಕಾನ್ಸೆಪ್ಟ್ಸ್ ಎಲ್ಲ ನಿಯರ್ ಅಬೌಟ್ 4000 years ಬ್ಯಾಕೇ ಇತ್ತು ಅನ್ಸುತ್ತೆ. ಅವಾಗ ಬರೆಯೋದಕ್ಕೆ ಪೇಪರು ಪೆನ್ನುಗಳು ಏನೂ ಇರ್ತಾ ಇರಲಿಲ್ಲ. ಸೊ ಮೈನ್ ಕ್ಯಾಲ್ಕುಲೇಷನಲ್ಲಿ ಲೆಕ್ಕ ಆಗ್ತಾ ಇದ್ರು. ಮ್ಯಾಥಮೆಟಿಕ್ಸ್ ಇಲ್ದಿರ ಜೀವನ ಇಲ್ಲ, ಮ್ಯಾಥಮೆಟಿಕ್ಸ್ ಇಲ್ದಿರ ಪ್ರಪಂಚ ಇಲ್ಲ. ದುಡ್ಡು ಎಣಿಸ್ಬೇಕಾದ್ರೂ ಲೆಕ್ಕಾಚಾರ ಬೇಕು. ಕಿಲೋಮೀಟರ್ ದೂರ ಹೋಗ್ತಾ ಇದೀವಿ ಅಂದರೂ
ಲೆಕ್ಕಾಚಾರ ಬೇಕು. ತಿಂತಾ ಇದೀವಿ ಅಂದ್ರೂ ವೆಯ್ಟ್ ಲೆಕ್ಕ ಬರುತ್ತೆ, ಪರ್ಚೇಸ್ ಮಾಡಕ್ ಹೋದ್ರು ಕೂಡ ಪರ್ಚೇಸ್ ವ್ಯಾಲ್ಯೂ ಲೆಕ್ಕ ಬರುತ್ತೆ. ಮ್ಯಾಥಮೆಟಿಕ್ಸ್ ಇಂದಿರ ಪ್ರಪಂಚ ಇಲ್ಲ. ಮ್ಯಾಥಮೆಟಿಕ್ಸ್ನ ಬೆಳೆಸಿ ಮಕ್ಕಳನ್ನ ಉಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.